ಕುಡಿಯೋದಕ್ಕೂ ನೀರಿಲ್ಲದೆ ತುಮಕೂರಿನ ಮಂದಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯಲು ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ನೀರಿಗಾಗಿ ಹಾಹಾಕಾರ ಕೂಡ ಶುರುವಾಗಿದೆ. ಇನ್ನು ತುಮಕೂರು ಜಿಲ್ಲೆಯ ಕಮಲನಾಯಕನ ತಾಂಡ್ಯದಲ್ಲಿ ಕುಡಿಯೋದಕ್ಕೂ ನೀರಿಲ್ಲದೆ ಜನರು ಪರಿತಪಿಸ್ತಾ ಇದ್ದಾರೆ. ದಿನಗಟ್ಟಲೆ ಟ್ಯಾಂಕ್ ಬಳಿ ಕಾದ್ರೂ ಕೂಡ ನೀರಿಲ್ಲ. ಗ್ರಾಮ ಪಂಚಾಯಿತಿ ವಿರುದ್ಧ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಸಮರ್ಪಕವಾಗಿ ನೀರು ಬಿಡ್ತಾ ಇಲ್ಲ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಂದಿಗೆ ಇಟ್ಟು ಕಾಯ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳು. ನೀರಿನ ಬಗ್ಗೆ ಸಮಸ್ಯೆ ಕೇಳೋದಕ್ಕೆ ಹೋದ್ರೆ, ಸಮಸ್ಯೆಯನ್ನ ಹೇಳ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಗ್ರಾಮ ಪಂಚಾಯಿತಿಯ ಪಿಡಿಒ ಉಡಾಫೆ ಉತ್ತರವನ್ನ ನೀಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನೇರಳಗುಡ್ಡ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಉಡಾಫೆ ಉತ್ತರಗಳು ಬರ್ತಿವೆ ಅಂತ ಗ್ರಾಮಸ್ಥರು ಗಂಭೀರವಾಗಿ ಆರೋಪಗಳನ್ನು ಮಾಡಿದ್ದಾರೆ. ನೀರಿಲ್ಲದೆ ಹೇಗೆ ತಾನೇ ಜೀವನ ಸಾಗಿಸಬೇಕು ಅಂತ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ನಿವಾಸಿಗಳಿಗೆ ಅಷ್ಟೇ ಅಲ್ಲ, ದನಕರುಗಳಿಗೂ ಕೂಡ ನೀರಿಲ್ಲ. ದನಕರುಗಳು ಕೂಡ ಮೂಕ ಪ್ರಾಣಿಗಳು, ಅವು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಗ್ರಾಮದಲ್ಲಿ ಚರಂಡಿಯ ಸ್ವಚ್ಛತೆ ಕೂಡ ಮಾಡಿಸಲಿಲ್ಲ. ಸೊ ಇದರಿಂದ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವಿರುದ್ಧ ಅಸಮಾಧಾನಗಳನ್ನು ತೋಡಿಕೊಂಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಒಂದು ಕಡೆ ರಾಜ್ಯಾದ್ಯಂತ ನೀರಿಲ್ಲ, ಬಟ್ ತುಮಕೂರು ಜಿಲ್ಲೆಯ ಕಮಲನಾಯಕನ ತಾಂಡ್ಯದಲ್ಲಿ ಕುಡಿಯೋದಕ್ಕೂ ಕೂಡ ನಮಗೊಂದು ಬಿಂದಿಗೆ ನೀರು ಸಿಗ್ತಾ ಇಲ್ಲ ಅಂತ ಜನರು ಪರಿತಪಿಸ್ತಾ ಇದ್ದಾರೆ. ಒಂದು ಕಡೆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಪಿಡಿಒವನ್ನ ಕೇಳಿದ್ರೆ ಉಡಾಫೆ ಉತ್ತರಗಳನ್ನು ಕೊಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಕಮಲನಾಯಕನ ತಾಂಡ್ಯದಲ್ಲಿ ಅಂತ? ತುಮಕೂರು ಜಿಲ್ಲೆಯಲ್ಲಿ ನೀರಿಗೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ಯಾಕಂದ್ರೆ ಸಾಕಷ್ಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಚುನಾವಣೆ ಇದ್ರೂ ಕೂಡ ನೀರಿಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದ್ರೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ರೆ ಗೊತ್ತಾಗ್ತಾರ. ಈಗ ನೀರಿಗಾಗಿ ಪ್ರತ್ಯೇಕ ಒಂದಷ್ಟು ಹಣವನ್ನು ಮೀಸಲಿಟ್ಟು ನೀರಿಲ್ಲ ಅಂದ್ರೆ ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ಬೋರ್ವೆಲ್ಗಳ ಮೂಲಕ ಅಥವಾ ಟ್ಯಾಂಕರ್ಗಳ ಮೂಲಕ ಅದನ್ನ ಖರೀದಿ ಮಾಡಿ ಅಲ್ಲಿ ಜನರಿಗೆ ಕೊಡುವ ವ್ಯವಸ್ಥೆಯನ್ನ ಆಯಾ ತಾಲೂಕು ಆಡಳಿತ ಮತ್ತೆ ಗ್ರಾಮ ಪಂಚಾಯತಿಗಳಿಗೆ ಸುತ್ತೋಲೆಗಳನ್ನ ಹೊರಡಿಸಲಾಗಿದೆ. ಆದ್ರೆ ಅಧಿಕಾರಿಗಳು ನೀರನ್ನು ಕೊಡುವ ವಿಚಾರದಲ್ಲಿ ಈ ರೀತಿಯ ಉಡಾಫೆ ಉತ್ತರ ಕೊಡ್ತಿರೋದು ಈಗ ಬೆಳಕಿಗೆ ಬಂದಿದೆ. ಯಾಕಂದ್ರೆ ಈಗಾಗಲೇ ಈ ಶಿರಾ ತಾಲೂಕಿನ ಕಮಲನಾಯಕ ತಾಂಡ್ಯದಲ್ಲಿ ಇಡೀ ದಿನ ಕಳೆದ 2 ದಿನಗಳಿಂದ ನಿರಂತರವಾಗಿ ನೀರಿನ ಅಭಾವ ಎದುರಾಗ್ತಾ ಇದೆ. ಯಾಕಂದ್ರೆ ಆ ದೃಶ್ಯದಲ್ಲಿ ನೋಡಬಹುದು ನಾವು ಎಷ್ಟು ನೀರಿನ ಸಮಸ್ಯೆ ಇದೆ. ಇಡೀ ರಾತ್ರಿಯಿಂದ ಇಟ್ಟ ಬಿಂದಿಗೆಗಳ ಜಾಗದಲ್ಲೇ ಇದೆ. ಯಾಕಂದ್ರೆ ಕುಡಿಯ ನೀರಿಗೂ ಸಮಸ್ಯೆ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಮತ್ತೆ ಜಿಲ್ಲಾಧಿಕಾರಿ ಮತ್ತೆ ಚುನಾವಣಾಧಿಕಾರಿಗಳಿಂದ ಸಂಬಂಧಪಟ್ಟಾಗೆ ಮೊದಲು ಕುಡಿಯ ನೀರಿಗೆ ಆದ್ಯತೆ ಕೊಡಬೇಕು ಅಂತ ಮನವಿನ ಮಾಡ್ಕೊತಾ ಇದ್ದಾರೆ. ಈಗ ಏನು ಉಡಾಫೆಗೂ ಉತ್ತರ ಕೊಟ್ಟಿದ್ರೆ ಆ ಹಿನ್ನೆಲೆಯಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರವನ್ನ ಸ್ಥಳೀಯರು ತಂದಿದ್ದಾರೆ. ಇವತ್ತು ಸಂಜೆ ಒಡೆಯ ನೀರಿನ ಸಮಸ್ಯೆ ಬಗೆಹರಿಸಬಹುದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ತಾಲೂಕು ಆಡಳಿತ ಅಗತ್ಯ ವ್ಯವಸ್ಥೆ ಕಲ್ಪಿಸೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ತಾತ್ಕಾಲಿಕವಾಗಿ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದು ಅಧಿಕಾರಿಗಳು ಸದ್ಯದ ಮಟ್ಟಿಗೆ ಕೊಡ್ತಾರ ಮಾಹಿತಿ. ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.